ಗುಡ್ ಮಾರ್ನಿಂಗ್ ಗೈಸ್, ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊತೀನಿ ಈ ಬೆಂಗಳೂರು ವೆದರ್ನಲ್ಲಿ. ಆ್ಯಂಡ್ ಈಗ ತಾನೇ ಎದ್ದು ಟೀ ಕುಡಿದು ತಿಂಡಿ ತಿಂದು ವ್ಲಾಗ್ ಮಾಡಬೇಕಂತ ಟೆರಸ್ಸಿಗೆ ಬಂದಿದ್ದೆ. ಆ್ಯಂಡ್ ನಿನ್ನೆ ನಮ್ಮ ಮನೆ ಪಕ್ಕದಲ್ಲಿರೋ ಬಿಲ್ಡಿಂಗಲ್ಲಿ ಒಂದು ಡೆತ್ ಆಯಿತು. ತೋರಿಸ್ತೀನಿ ನೋಡಿ. ಆದರೆ ಇಲ್ಲಿ ಒಂದು ಸೌಂಡ್ ಕೂಡ ಬರ್ತಾ ಇಲ್ಲ. ಆ ಥರ ಇಲ್ಲಿ ಇದ್ದಾರೆ ಬೆಂಗಳೂರಲ್ಲಿ, ಅಷ್ಟೊಂದು ನಾಯ್ಸ್ ಮಾಡಲ್ಲ. ಆ್ಯಂಡ್ ತೋರಿಸಿ ಇವರು ಮನೆ ಕೆಲಸದವರು, ನಮ್ಮ ಮನೆ ಕೆಲಸದವ್ರು ಬೆಳಗ್ಗೆ ಬರ್ತಾರೆ, ಸಾಯಂಕಾಲ 6 ಗಂಟೆಗೆ ಹೋಗ್ತಾರೆ. ಈಗ ಬಟ್ಟೆ ಮುಗಿತಾ ಇರೋದು ಇಲ್ಲಿ. ಇವ್ರ ಹೆಸರು ಬಂದ್ಬಿಟ್ಟು ಸೃಷ್ಟಿ ದೇಶ್ಮುಖ್ ಕುಟುಂಬದ ಸೊಸೆ ಇವರು. ಹಿರಿ ಸೊಸೆ ಇವರು. ಈ ಮನೆ ಕೆಲಸದವಳು ನಮ್ಮ ಅಕ್ಕ. ಅಂದರೆ ನಾಳೆ ಎಕ್ಸಾಮ್ಸ್ ಇದೆ, ಸೊ ಇವತ್ತು ಸಾಯಂಕಾಲ ನಾನು ಹೋಗ್ಬೇಕು ಹಾಸ್ಟೆಲ್ಗೆ. ಯಾಕಂದರೆ ಬೆಳಗ್ಗೆ ಎಕ್ಸಾಮ್ ಇರೋದ್ರಿಂದ ನಾನು ಹಾಸ್ಟೆಲಲ್ಲಿ ಸ್ಟೇ ಮಾಡ್ತೀನಿ ಇವತ್ತು ನೈಟ್ ಹಾಸ್ಟೆಲಲ್ಲಿ ಸ್ಟೇ ಮಾಡಿ ನಾಳೆ ಬೆಳಗ್ಗೆ ಎಕ್ಸಾಮ್ ಬರಬೇಕು. ಮತ್ತು ಇಲ್ಲಿನ ಬ್ಯಾಗ್ಸ್ ಎಲ್ಲ ತಗೊಂಡು ಬರಬೇಕು. ಆಮೇಲೆ ನೆಕ್ಸ್ಟ್ ನಾನು 3 ಕಡೆ ಪ್ರಯಾಣ ಬೆಳೆಸಬೇಕು. ಇಲ್ಲಿ ಆಡಿಷನ್ಸ್ನ ಕಂಪ್ಲೀಟ್ ಮಾಡಿ ಆಮೇಲೆ ನಾವು 3 ಕಡೆ ಹೋಗಬೇಕು. ಅಲ್ಲಿ ಒಂದು 10 ಡೇಸ್ ಇದ್ದು ಆಮೇಲೆ ವಾಪಸ್ ಮತ್ತೆ ಈ ಕಡೆ ಬರಬೇಕು. ಇಲ್ಲ ನಮ್ಮ ಅಕ್ಕ ಒಬ್ಬರೇ ಇರ್ತಾರೆ, ಮತ್ತೆ ಅದಕ್ಕೆ ಇಲ್ಲೇ ಬಂದುಬಿಟ್ಟು ಸ್ಟೇ ಆಗಿಬಿಟ್ರೆ ಆಮೇಲೆ ಇಲ್ಲಿಂದಲೇ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಸೆಪ್ಟೆಂಬರಲ್ಲಿ ಮೋಸ್ಟ್ಲಿ ಸ್ಟಾರ್ಟ್ ಆಗ್ಬೋದು. ಸೆಪ್ಟೆಂಬರಿಂದ ಇಲ್ಲಿಂದ ಮಾಡಬೇಕು ಕಾಲೇಜ್ಗೆ. ಕಮ್ ಬ್ಯಾಕ್. ಈಗ ನಾನು ಅಡುಗೆ ಮಾಡ್ಕೊಳ್ತಾ ಇದ್ದೀನಿ, ಬಿಕಾಸ್ ನಾನು ಮಾಡ್ಕೊಳ್ತಾ ಇದ್ದೀನಿ. ಫಸ್ಟ್ ಐ ಥಿಂಕ್ ಐ ಡೂ ಚಪಾತಿ. ಫಸ್ಟ್ ಈಗ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಈಗ ಒಂದು ಮಾಡಿದ್ದೀನಿ ಕೂಡ. ಐ ವಿಲ್ ಶೋ ಯು. ಇಟ್ಸ್ ನಾಟ್ ರೌಂಡ್ ಬಟ್ ಇಟ್ಸ್ ಓಕೆ, ನನಗೆ ತಿನ್ನೋಕ್ಕಾಗಿ ನಡೆಯುತ್ತೆ. ಫಸ್ಟು ಆಯಿಲ್ ಈ ಥರ ರೌಂಡ್ ಮಾಡಬೇಕು. ದೆನ್ ನೆಕ್ಸ್ಟ್ ರೌಂಡ್ ಆದಮೇಲೆ ಶೇಪ್ನ ಕೊಡಬೇಕು. ಇದನ್ನು ನಮ್ಮ ಮಮ್ಮಿನಿಂದ ಕಲ್ತಿದ್ದೀನಿ ನಾನು. ನಮ್ಮಮ್ಮ ಅವರು ನನಗೆ ಕಲಿಸಿದ್ದಾರೆ ಕೂಡ. ದಿಸ್ ಹೆಲ್ಪ್ಸ್. ಇದೇನು ಇಂಡಿಕೇಟ್ ಮಾಡುತ್ತೆ ಅಂದರೆ ನಾನು ಎಲ್ಲಿ ಸರ್ವೈವ್ ಆಗ್ತೀನಿ ವಿತೌಟ್ ಎನಿ ನೀಡ್ ಹೆಲ್ಪ್. ಚಪಾತಿ ರೌಂಡ್ ಆಗ್ತಾ ಇಲ್ಲ, ಬಟ್ ತಿನ್ನೋಕ್ಕಾದರೆ ಸಾಕು ಅಂತ ಅನ್ಕೋತೀನಿ ನಾನು. ಅದರಲ್ಲಿ ವೆದರ್ ಬೇರೆ ಅದೇ ಥರ ಇದೆ, ಸೊ ಹುಷಾರಾಗಿದ್ದರೆ ಸಾಕು ಅನ್ಕೋತೀನಿ ನಾನು. ಇಟ್ಸ್ ಡನ್. ಇದಕ್ಕೀಗ ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಹಾಕ್ಬಿಟ್ಟು ಥರ ಎತ್ತೆ. ಸೊ ಲೈಕ್ ದಿಸ್. ಈಗ ಕೈಯಲ್ಲಿ ಹಾಕಿಬಿಡಿ. ತೆಳ್ಳಗಾಯಿತು ಅಂದ್ಕೊಂಡ್ರೆ ಬಿಕಾಸ್ ತೆಳ್ಳಗಾಗಿದ್ದರಿಂದ ಕಟ್ ಆಯ್ತಿದೆ. ವೆಲ್ಕಮ್ ಬ್ಯಾಕ್. ನಾನೀಗ ಹೋಗ್ತಾ ಇದ್ದೀನಿ ಕಾಲೇಜ್ಗೆಲ್ಲ. ನಾನು ಹೋಗ್ತಾ ಇರೋದು
ದೋಸೆ ತರಕ್ಕೆ ನಮ್ಮ ಅಕ್ಕನಿಗೆ ಬೇಕಂತೆ ದೋಸೆ. ಸೊ ದೋಸೆ ತಗೊಳಕ್ಕೆ ಹೋಗ್ತಾ ಇದ್ದೀನಿ ಈಗ ಹೊರಗಡೆ. ನಾನೀಗ ಮೆಟ್ರೋ ಸ್ಟೇಷನ್ಗೆ ಬಂದಿದ್ದೀನಿ. ದೆನ್ ಇಲ್ಲಿಂದ ನಾನು ನಮ್ಮ ಕಾಲೇಜಿಗೆ ಹೋಗ್ಬೋದು. ಅಲ್ಲಿಂದ ಮುಂದೆ ಬಸ್ಸಿಂದ ನಾನು ಹಾಸ್ಟೆಲ್ಗೆ ಹೋಗ್ತೀನಿ. ಹಾಸ್ಟೆಲ್ಗೆ ಹೋಗ್ಬಿಟ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಬಾಯ್. ಇವತ್ತೆಲ್ಲ ಎಂಡ್ ಮಾಡೋಂಥ ಸಮಯ ಬಂದಿದೆ ಗಾಯ್ಸ್. ಮತ್ತು ನಾಳೆ ಬರ್ತೀನಿ, ಮತ್ತು ನಾಳೆ ಸಿಗ್ತೀನಿ, ಮತ್ತು ನಾಳೆ ಇನ್ನಷ್ಟು ಹೊಸದೇನು ತೋರ್ಸೋಕ್ಕೆ ಟ್ರೈ ಮಾಡ್ತೀನಿ. ಓಕೆ, ಗುಡ್ ನೈಟ್ ಗಾಯ್ಸ್. ಮತ್ತು ನಾಳೆ ಸಿಗೋಣ. ಬಾಯ್. ಸ್ಪೀಡ್ ರೈಮ್ಸ್.